ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಹೆಂಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಹಂಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಚಂಪು ಸ್ವಲ್ಪ ಬೇಗ ಇದ್ದಿದ್ಲು, ಹಾಗಾಗಿ ಆಕಿನ ಸ್ನಾನ ಮಾಡಿಸಿ ನಾಡಿಗೆ ಕೂತ್ರ ಆಯ್ತು ಅನ್ಕೊಂಡು. ಅಂದರೆ ಜಳಕ ಮಾಡಿದ್ರೆ ಸ್ವಲ್ಪ ಮಲ್ಕೋತಾರ, ಬಿಸಿನೀರು ಹಾಕಿದ್ರೆ ಮಲ್ಕೋತಾರ ಅನ್ನೋ ಒಂದು ರೀಸನ್ಗೆ ಮನಗಿಸಿದ್ರೆ ಆಯಿತು ಅಂತಂದು ಜಳಕ ಮಾಡಿಸಿ ಕುಂದ್ರಸೀನಿ. ಸೊ 2 ದಿನದಿಂದ ಲಾಗ್ ಹಾಕೋಕ್ಕಾಗಿಲ್ಲ ನನಗೆ, ಸಾರಿ. ಸ್ವಲ್ಪ ಬ್ಯುಸಿ ಇದ್ನಿ ಅಷ್ಟೇ, ಮತ್ತೇನಿಲ್ಲ. ಇನ್ನು ಚಂಪು ಡ್ಯಾಡಿನೂ ಬರ್ತಾರೆ, ಸೊ ಅದ್ರ ಪ್ರಿಪ್ರೇಷನ್ನು ಮಾಡ್ಕೋಬೇಕು. ಅಂದರೆ ಅವ್ರ ಡ್ಯಾಡಿ ಬಂದಾಗ ಎಲ್ಲ ಕೆಲಸ ಪೆಂಡಿಂಗ್ ಇಟ್ಕೊಂಡು ಕೂತ್ರೆ ಅವ್ರಿಗೆ ಸ್ವಲ್ಪ ಅಂದರೆ ಅವ್ರು ನಮ್ಗೆ ಹಚ್ಚೋದೇ ಇಲ್ಲ, ಎಲ್ಲ ಕೆಲಸ ಅವರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಇನ್ನು ಇವ್ರ ಬರ್ಡೇ ಬಂತಲ್ಲ, ಶೇಂಗಾ ಅದನ್ನೆಲ್ಲ ಒಡೆದು ಸ್ಟೋರ್ ಮಾಡಿಡಬೇಕು. ಸೊ ಇನ್ನು ಡೇನ ಸ್ಟಾರ್ಟ್ ಮಾಡತ್ತೀನಿ ನಾನು. ಹೊತ್ಕೊಂಡು ಚಂಪುನ ಮಲಗಿಸಿದ್ನಿ, ಡಿಂಪು ಎದ್ಲು. ಸೊ ಈ ಕಡೆ ನಾನು ಡಿಡಕ್ಷನ್ ಮಾಡ್ಕೊಳತ್ತಿದ್ನಿ ಜೀರಾದು. ಒಂದು ಸ್ವಲ್ಪ ಇನ್ನು ನೈಟೆಲ್ಲ ಅಲ್ಲೆಲ್ಲ ಇಟ್ಟಿರ್ತೀವಲ್ಲ, ಅದನ್ನು ನೀಟಾಗಿಟ್ಟು ವಾಪಸ್ಸು ಸ್ಟಾರ್ಟ್ ಮಾಡಿದ್ರೊಳಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿರುತ್ತೆ. ಇನ್ನು ಅಮ್ಮನವರಿಗೂ ಹೋಗಿ ಬರಬೇಕು. ಅಪ್ಪಾಜಿ ಮಲ್ಲಿಕಾರ್ಜುನಕ್ಕೆ ಶ್ರೀಶೈಲಕ್ಕೆ ಹೋಗಿ ಬಂದಾರ ಫಸ್ಟ್ ಟೈಮು. ಹೋಗಿ ಬಂದಮೇಲೆ ಗೌರಮ್ಮನ ಕಳಿಸ್ತಾರಲ್ಲ, ಆ ಟೈಮ್ ಒಳಗೇನೋ ಹೆಣ್ಮಕ್ಳು ಸೀರೆ ತೊಗೊಂಡು ಹೋಗ್ಬೇಕಂತ, ಅಂದರೆ ಬಟ್ಟೆ ಮಾಡಬೇಕಂತ. ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಹೋಗಿ ಬರಬೇಕು. ನಾನು ಹೋಗೋದಾಗುತ್ತೋ ಅಥವಾ ತಂಗಿ ಕಳ್ಸೋದಾಗುತ್ತೋ ಗೊತ್ತಿಲ್ಲ, ನೋಡುನು. ಇಲ್ಲಿ ನಮ್ಮ ಅತ್ತೆ ಊರಿಗೆ ಹೋಗಿ ಬರ್ಬೇಕು ಅನ್ಕೊಂಡ್ವಿ. ನಮ್ಮ ಅತ್ತೆ ತವ್ರ ಮನೆ ಎಡಹಳ್ಳಿ ಅಂತಂದು, ಎಲ್ರಿಗೂ ಗೊತ್ತಿರುತ್ತೆ, ಮುಧೋಳ ಹತ್ರ ಎಡಹಳ್ಳಿ, ಗಲ್ಗಲಿ ಎಡಹಳ್ಳಿ ಅಂತಂದು. ಸೊ ಈ ಎಡಹಳ್ಳಿ ಎದಕ್ಕೆ ಫೇಮಸ್ ಅಂತಂದ್ರೆ, ಜಿಂಕಾರಣ್ಯಾಗ ಅತಿ ಹೆಚ್ಚು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅತಿ ಹೆಚ್ಚು ಜಿಂಕೆಗಳನ್ನು ಹೊಂದಿರುವಂಥ ಫಸ್ಟದು ತುಮಕೂರು, ನೆಕ್ಸ್ಟ್ ಬಂದರೆ ಎಡಹಳ್ಳಿ. ಸೊ ಅದನ್ನು ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಇನ್ನು ಇವತ್ತು ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿವಿ. ಲಾಗ್ನ ಹೆಂಗೆ ಅಡುಗೆ ಎಲ್ಲ ಮಾಡಿ ಈವ್ನಿಂಗ್ ಹೋಗ್ಬೇಕು ಅಂದ್ಕೊಂಡಿವಿ, ಒಂದು 2-3 ದಿನ ಇದ್ದು ಬರಬೇಕು ಅಂತಂದು. ಇನ್ನು ಡಿಂಪಂಗೆ ಕರ್ಕೊಂಡು ಕೆಲಸ ಮಾಡಬೇಕಾಯ್ತು. ಮಲ್ಕೊಳ್ಳಿಲ್ಲ ಆಕೆ, ಒಂದು ಸ್ವಲ್ಪ ನಿದ್ದಿಗಣ್ಣಾಗಿದ್ಲು. ಹಂಗೆ ನಾನು ಒಂದು ಸ್ವಲ್ಪ ಡಿಟಾಕ್ಷನ್ ಕುಡಿದು ಅವರಿಗೆ ಒಂದಿಷ್ಟು ಆ್ಯಪಲ್ನ ಕೊಟ್ಟರಾಯ್ತು ಅಂತ ಅಂದ್ಕೊಂಡು. ಆ್ಯಪಲ್ಲು ಡೈಲಿ ಐತಲ್ಲ ಈ ಥರ ಮಿಕ್ಸರಿಗೆ ಹಾಕಿ ಕೊಡ್ತಿದ್ನಿ, ಹಾಲು ಅದನ್ನು ಮಿಕ್ಸ್ ಮಾಡಿ ಒಂದು ಓಟ್ಸು ಅಥವಾ ಮಕಾನ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಿದ್ನಿ. ಇವತ್ತು ಹಾಫ್ ಆ್ಯಪಲ್ ಉಳಿದಿತ್ತು, ನೈಟು ಓಟ್ಸು ಜೊತೆ ಮಾಡಿದ್ನಿ. ಸೊ ಹಾಫ್ ಆ್ಯಪಲ್ ಉಳಿದಿರೋದ್ರಿಂದ ಅದನ್ನು ಮಾರ್ನಿಂಗು ಕೈಯಾಗ ಕೊಟ್ಟರೆ ಆಟ ಆಡ್ತಾರೆ ಅಂದ್ಕೊಂಡು ನಾನು ಡಿಟಾಕ್ಷನ್ ಕುಡಿಯೋದ್ರೊಳಗೆ ಚಂಪು ಎದ್ಬಿಟ್ಲ. ಅದರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಒಂದು ಸ್ವಲ್ಪ ಮೊದಲೆಲ್ಲ ಕೊಡ್ತಿದ್ನಲ್ಲ ನಾನು 5 ಮಂತ್ಸಿಂದ ಹಂಗೆ ಕೊಡತ್ತೀನಿ. ನಿಬ್ಲರ್ ಇದಾವಲ್ಲ, ನಿಬ್ಲರ್ ಒಳಗೆ ಹಾಕ್ಕೊಟ್ರೆ ತಿಂತಾರೆ ಅವ್ರು, ಎಂಜಾಯ್ ಮಾಡ್ಕೋತ. ಆದಷ್ಟು ಇವಾಗ ನಾನು ಹಿಂಗೆ ಮಾಡತ್ತೀನಿ ಅಂತಂದ್ರೆ, ಅವರು ನಾವು ತಿನ್ಸಿದ್ದೇನು ತಿನ್ನತ್ತಿಲ್ಲ. ಹಾಗಾಗಿ ನಮ್ಮ ರೂಮಲ್ಲಿ ನಾವು ಅಡ್ಡಾಡೋದು ಇಲ್ಲ. ನಮ್ಮ ರೂಮಲ್ಲಿ ಜಸ್ಟ್ ನಾನು ಡೈಲಿ 1 ಡೇಗೆ 1 ಸಾರಿ ಅಷ್ಟೇ ಹೋಗ್ತೀನಿ. ನಾನು ರೂಮ್ ಒಳಗೆ ಮಲ್ಕೊಳ್ಳಲ್ಲ, ಹೊರಗೆ ಮಲ್ಕೋತೀವಿ ನಾವು. ಅಲ್ಲಿ ಅಡ್ಡಾಡೋಲ್ಲ. ಹಾಗಾಗಿ ಅಲ್ಲಿ ಒಂದು ಪ್ಲೇಸ್ ಮಾಡೀನಿ. ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸಿ ಅಲ್ಲಿ ಅವ್ರು ಏನೇ ತಿಂದರೂ ಅದನ್ನು ಉದುರಿಸ್ಬಿಡ್ತೀನಿ. ಅವ್ರು ಆರಾಮಾಗಿ ಎಂಜಾಯ್ ಮಾಡ್ಕೊತ ತಮ್ಮ ಕೈಲಿಂದ ತಿಂತಾರೆ. ನಂಗೆ ಈ ಐಡಿಯಾ ನಮ್ಮಮ್ಮ ಕೊಟ್ಟಿದ್ದು. ನನಗೆ ನಾನು ಸಣ್ಣಕ್ಕಿದ್ದಾಗ ಹಿಂಗೆ ಮಾಡಿದ್ರು ಅಂತ ನಮ್ಮಮ್ಮ. ಊಟ ಅದನ್ನೆಲ್ಲ ಏನೇ ಮಾಡಿದ್ರು ಅದನ್ನು ಉದುರಿಸ್ತಿದ್ರಂತ ಹಾಕೊಂಡು ತಿಂದ್ರೆ, ಅದು ನಮ್ಮ ಕೈಲಿ ನಾವು ತಿಂದ್ರೆ ಹೊಟ್ಟೆ ತುಂಬುತ್ತಾ ಅಂತ ಹೇಳ್ತಾರಲ್ಲ, ಹಾಗಾಗಿ ಅವ್ರ ಕೈಲಿ ಅವ್ರು ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂತಂದು ನಾನು ಏನೇ ಮಾಡಿದ್ರು ಹಾಕ್ತೀನಿ. ನೆಲ ಎಲ್ಲ ಕ್ಲೀನ್ ಮಾಡಿ ಹಾಕ್ಬಿಡ್ತೀನಿ. ಚುರುಮುರಿ ಆಯಿತು, ಅನ್ನ ಆಯಿತು, ಅವಲಕ್ಕಿ ಏನೇ ಮಾಡಿದ್ರು. ಸೊ ಇನ್ನು ಇವತ್ತು ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು. ಆ್ಯಕ್ಚುಲಿ ಇವತ್ತು ಶುಕ್ರವಾರ, ನಾವು ಶುಕ್ರವಾರ ಮತ್ತು ಮಂಗಳವಾರ ಶನಿವಾರ ರೊಟ್ಟಿ ಮಾಡಲ್ಲ. ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡ್ವಿ. ಹೆಂಗಿದ್ರು ಕಟಕ್ ರೊಟ್ಟಿ ಇರ್ತಾವೆ ಮನೆಯೊಳಗೆ. ಒಂದು ಸ್ವಲ್ಪ ಕಾಳು ಪಲ್ಯ ಆದ್ರೆ ಕಟಕ್ ರೊಟ್ಟಿ, ಕಾಳು ಪಲ್ಯ, ಮೊಸರು, ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬಂದೀವಿ. ಮಾವಿನಕಾಯಿ ಚಟ್ನಿ ಮಾಡಿದರೆ ಯಾರು ತಿಂತಾರ ಅಂದ್ಕೊಂಡು ಒಂದು ಸ್ವಲ್ಪ ಹಲಸಿನ ಕೊಟ್ಟು ಕಳಿಸಿದ್ರು ನಮ್ಮ ಅಮ್ಮ. ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಅಪ್ಪನ 3ನೇ ಅಕ್ಕ ಅಮ್ರಮ್ಮ ಅಂತಂದು, ಅವರು ಕೊಟ್ಟು ಕಳಿಸಿದ್ರು. ಅದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಅರ್ಧ ತಾಸು ನೆನೆ ಇಟ್ಟಿದ್ದೆ. ಅಂದ್ರೆ ಅದಕ್ಕೆ ಪುಡಿ ಹೊಡೆದಾರಂತ, ಹಾಗಾಗಿ ಕ್ಲೀನ್ ಮಾಡಂತ ಹೇಳಿದ್ರು. ಒಂದು 2-3 ಸಾರಿ ನೀಟಾಗಿ ತೊಳೆದು ಆಮೇಲೆ ಜಾಲಿಸ್ಬಿಡೋದು. ನಂಗೆ ಅಷ್ಟು ನೀಟಾಗಿ ಜಾಲ್ಸಕ್ಕೆ ಬರಲ್ಲ, ಬಟ್ ನಮ್ಮಮ್ಮ ಹೇಳ್ಕೊಟ್ಟಿದ್ರು ನಂಗೆ ಹಿಂಗೆ ಜಾಲ್ಸಿ ಹಿಂಗೆ ಮಾಡು ಅಂತಂದು. ಅವ್ರು ಹೇಳ್ದಂಗೆ ಮಾಡೀನಿ. ಒಂದಿಷ್ಟು ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇನ್ನು ಅದ್ರ ಜೊತೆ ಒಂದು ಸ್ವಲ್ಪ ಇವತ್ತು ಪುಳಿಯೋಗರೆ ಪಕೆಟ್ ಇತ್ತು. ಒಂದು 15 ದಿನ ಆಗಿತ್ತು ಪಕೆಟ್ ತಂದು, ಸುಮ್ಮನೆ ಇಟ್ಟರೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ಇವತ್ತು ಪುಳಿಯೋಗರೆನೂ ಮಾಡಿದ್ರಾಯ್ತು ಅಂದ್ಕೊಂಡು 2ಕ್ಕೂ ಆಗಲಿ ಅಂತಂದು ಉಳ್ಳಾಗಡ್ಡಿನ ಹೆಚ್ಕೊಳತ್ತೀನಿ ನಾನು. ಪುಳಿಯೋಗರೆ ಜಸ್ಟ್ ಒಬ್ಬೊಬ್ಬರು ಎಣ್ಣೆ ಒಳಗೆ ಹಾಕಿ ಆ ಪುಡಿ ಹಾಕಿ ಫ್ರೈ ಮಾಡ್ತಾರೆ, ಒಬ್ಬೊಬ್ರು ಎಲ್ಲ ಐಟಮ್ಸ್ ಹಾಕಿ ಮಾಡ್ತಾರೆ. ಬಟ್ ನಾನು ಹೆಂಗಂದ್ರೆ ಎಲ್ಲ ಐಟಮ್ಸ್ ಹಾಕಿ ಮಾಡ್ತೀನಿ. ಶೇಂಗಾ ಆಯಿತು, ಕೆಂಪು ಮೆಣಸಿಕಾಯಿ ಎಲ್ಲ ಹಾಕಿ ಮಾಡ್ತೀನಿ. ನಂಗೆ ಹಂಗೆ ಮಾಡಿದ್ರೆ ಟೇಸ್ಟ್ ಆಗುತ್ತೆ. ಇನ್ನು ಕಾಳು ಪಲ್ಯ ಈ ಕಡೆ ಕುದಿಯೋಕೆ ಹಾಕಿದ್ದು ನಾನು. ಅಂದರೆ
ಜಾಲಿಸ್ಕೊಂಬಂದ್ನಲ್ಲ ಒಂದು ಸ್ವಲ್ಪ ಕುದಿಯೋಕೆ ಹಾಕ್ಬಿಟ್ನಿ ಅಂದ್ರೆ ಕುದ್ದು ಅಂದ್ರೆ ಆರಾಮಾಗಿ ಒಗ್ಗರಣೆ ಕೊಡ್ಬೋದು. ಇನ್ನು ಒಂದು ಕಡೆ ಸಾಂಬಾರಿಗೆ ಕುದಿಸ್ಕೊಳತ್ತೀನಿ ನಾನು. ಬ್ಯಾಳೆ ಹಾಕ್ಬೇಕಂತಂದು ಇವತ್ತು ಬ್ಯಾಳೆ ಹಾಕತ್ತಿದ್ನಿ ನಾನು. ಪೂಜೆ ಎಲ್ಲ ಆಯ್ತು, ಜಳಕ ಮಾಡಿ. ಇನ್ನು ಇದನ್ನು ಮಾಡಿದ್ನಲ್ಲ, ಉಳ್ಳಾಗಡ್ಡಿ ಹೆಚ್ಚಿದ್ನಲ್ಲ, ಮೂನ್ಯಾಗ ಕಣ್ಣಾಗ ನೀರು ಹಿಂಗೆ ಉಂಟು. ಹಾಗಾಗಿ ಒಂದು ಸ್ವಲ್ಪ ಟವೆಲ್ ಹಾಕ್ಕೊಂಡ್ನಿ. ನೆಕ್ಸ್ಟು ಬ್ಯಾಳೆ ಕುದಿಯೋಕೆ ಹಾಕಿದ್ನಿ. ಕುಕ್ಕರಿಗೆ ಒಂದು ಸೀಟಿ ಹೊಡಿಸಿದ್ರೆ ಆಗುತ್ತೆ ಅಂದ್ಕೊಂಡು, ಬಟ್ ನಮ್ಮ ಕುಕ್ಕರ್ ಯಾಕೋ ಸೀಟಿನ ಹೊಡ್ಯಾವಲ್ದು. ಇನ್ನು ಪಾಪು ಬೇರೆ ಅದಾವಲ್ಲ, ಬೇಡ ಅನಿಸ್ತು, ರಿಸ್ಕಿ ಅನ್ಸತ್ತೆ ನನಗೆ ಅದು ಸೀಟಿ ಹೊಡಿಲಾರ ಸಂಬಂಧ. ಹಾಗಾಗಿ ಅದನ್ನಲ್ಲೇ ಬಿಟ್ವಿ. ನೆಕ್ಸ್ಟು ಇನ್ನು ಇದೊಂದಿಷ್ಟು ಕುದಿದ್ರೊಳಗನ ಮಾಡ್ಕೊಂಬಿಡ್ಬೇಕು. ಸಾರಿ, 2 ದಿನ ಲಾಗ್ ಹಾಕಕ್ಕೆ ಹೋಗಿಲ್ಲ. ನನಗೆ ಮೆಸೇಜ್ ಮಾಡಿದ್ರು ಸಿಸ್ಟರ್ ಒಬ್ಬರು, ಲಾಗ್ ಹಾಕೋಕ್ಕಿಲ್ಲ ಅಂತ. ನಿಜ ನನಗೆ ಲಾಗ್ ಹಾಕಬೇಕು ಅನ್ನಿ, ಬಟ್ ಹೆಂಗಂದ್ರೆ ಊರಿಗೆ ಹೋಗಿರ್ತೀವಲ್ಲ, ಅಲ್ಲಿ ಅವ್ರಿಗೂ ಕಂಫರ್ಟೇಬಲ್ ಫೀಲ್ ಆಗಬೇಕು, ನಮಗೂ ಕಂಫರ್ಟೇಬಲ್ ಫೀಲ್ ಆಗಬೇಕಲ್ಲ. ಸೊ ಹಾಗಾಗಿ ನಾನು ಮಾಡೋಕ್ಕಾಗಿಲ್ಲ, ಸಾರಿ. ಇನ್ಮೇಲಿಂದ ಇನ್ನೊಂದು ವಾರ ಅಡ್ಜಸ್ಟ್ ಮಾಡಿಕೊಡ್ರಿ ಪ್ಲೀಸ್. ನಂದು ಇಂಟ್ರ್ಯೂ ಕೂಡ ಇವತ್ತು ಕಾಲ್ ಮಾಡಿದ್ರು ಸರ್. 8ನೇ ತಾರೀಕು ಇಂಟ್ರ್ಯೂ ಐತಿ ಅಂತ ಹೇಳಿದರು. ಆ್ಯಕ್ಚುಲಿ ನಾನು ಕಾಲ್ ಪಿಕ್ ಮಾಡಿರಲಿಲ್ಲ. ನಮ್ಮ ಆಲ್ಟರ್ನೇಟಿವ್ ನಂಬರ್ ಕೊಟ್ಟು ಬಂದಿದ್ನಿ ನಾನು. ಅಂದ್ರೆ ನೀವು ಎಲ್ಲಿಗೆ ಹೋರಿ, ಒಂದು ಆಲ್ಟರ್ನೇಟಿವ್ ನಂಬರ್ ಕೊಟ್ಟು ಬರ್ರಿ, ನಿಮ್ಮ ಅಪ್ಪದು, ನಿಮ್ಮ ಅಮ್ಮಂದು, ಅಥವಾ ನಿಮ್ಮ ಗಂಡಂದು ಯಾವುದಾದ್ರೂ ಒಬ್ರು ಆಲ್ಟರ್ನೇಟಿವ್ ನಂಬರ್ ಕೊಟ್ಟು ಬರ್ರಿ. ಸೊ ಆವಾಗ ಒಬ್ರು ಕಾಲ್ ಪಿಕ್ ಮಾಡಲಿಲ್ಲ ಅಂದರೂ ಇನ್ನೊಬ್ರು ಆರಾಮಾಗಿ ರಿಸೀವ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಕಾಲ್ ಪಿಕ್ ಮಾಡಿರಲಿಲ್ಲ, ಬಸ್ನೊಳಗೆ ಇದ್ನಿ. ಲೇಟಾಗಿ ಹಚ್ಚಿದ್ರು ಅವ್ರು ಕಾಲು. ಬಟ್ ನಮ್ಮ ಮನೆಯವರಿಗೆ ಕಾಲ್ ಮಾಡಿದಾಗ ಅವರು ಮೇ ಬಿ ಡ್ಯೂಟಿ ಇರಲಿಕ್ಕಿಲ್ಲ, ಆ ಟೈಮ್ ಒಳಗೆ ರಿಸೀವ್ ಮಾಡಿದ್ರಂತ. ಅವ್ರು ಹೇಳಿದರು, ಇಲ್ಲ ಈ ಥರಮ್ಮ ಕಾಲ್ ಮಾಡಿದರು, ಇಂಟ್ರ್ಯೂ ಐತಂತ 8ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರೆಡಿ ಆಗಿರ್ಬೇಕಂತ ಹೇಳಿದಾರಮ್ಮ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬಾ ಅಂದಾರ ಅಂತ ಹೇಳಿದರು. ಆಯ್ತಾಳ್ರಿ ಸರಿ. ನನಗೆ ಅನ್ನೋ ನಂಬರ್ ಬಂದಿತ್ತು, ಬಟ್ ನಾನು ಹಚ್ಬೇಕನ್ನೋದ್ರೊಳಗೆ ನಿಮ್ಮ ಕಾಲ್ ಬಂದಿತ್ತು. ಫಸ್ಟ್ ನಿಮಗೆ ಮಾಡಿ ಆಮೇಲೆ ಮಾಡಿದ್ರೆ ಆಯ್ತು ಅಂದ್ಕೊಂಡೆ ಬಿಟ್ಟೆ ಅನ್ನಿ. ಇನ್ನು ನಾನು ಆಲ್ಮೋಸ್ಟ್ ಬ್ಯಾಳಿ ಸಾರಿಗೆ ಟಮಾಟೆಯನ್ನು ಹಾಕೋಕೆ ಇಷ್ಟ ಆಗಲ್ಲ ನನಗೆ. ಮ್ಯಾರಿ ಸೊಪ್ಪಿ ತೆಗೆದದು ಹುಂಚೆಯನ್ನು ಅದ್ರ ಮಸ್ತ್, ಅದ್ರ ಟೇಸ್ಟ ಬೇರೆ. ಇನ್ನು ಕಾಳು ಕುದ್ದು ಒಂದು ಸ್ವಲ್ಪ ಕಾಳನ್ನ ನೀರು ಬಸೋದಿಡ್ರು. ಯಾವಾಗಲೂ ಕಾಳು ಪಲ್ಯ ಇರುತ್ತಲ್ಲ, ಅದನ್ನು ನೀರು ಹಾಕಿ ಮಾಡಬೇಕು, ಗ್ರೇವಿ ಜಾಸ್ತಿ ಇರಬೇಕು. ಹಂಗಂತಂದು ನಾವು ಕುದಿಸಿರ್ತೀವಲ್ಲ, ಅದನ್ನ ಒಮ್ಮಲ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಎಣ್ಣೆಗೆಲ್ಲ ಫ್ರೈ ಮಾಡಿ ಆಮೇಲೆ ನೀರು ಹಾಕಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಸೊ ಇನ್ನು ಇವತ್ತು ಹೋಗಬೇಕು ಅಂತ ಏನಿಲ್ಲ, ಬಟ್ ಹೆಂಗಂತ ಅಂದ್ರೆ ಈ ನಮ್ಮಮ್ಮನ ಸೈಡ್ ಎಲ್ಲನೂ ಅಡ್ಡಾಡ್ತೀವಲ್ಲ ನಾವು ಪಾಪು ಕರ್ಕೊಂಡು, ಅವ್ರು ಎಷ್ಟು ಬೇಕು ಇವರು ಅಷ್ಟೇ ಬೇಕು ನಮ್ಗೆ. ಹಾಗಾಗಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ಅತ್ತೆಯವರೆಲ್ಲ ಬೇಡ ಪಾಪು ಸಣ್ಣದ ಬಿಡ ಅಂದ್ರೆ, ಬಟ್ ಬೇಡ, ನಾವೆಲ್ಲ ಪಾಪುನ ಎಲ್ಲ ಕಡೆ ಕರ್ಕೊಂಡು ಅಡ್ಡಾಡಿವ. ಹಾಗಾಗಿ ಇಲ್ಲ ಹೋಗಿ ಬರ್ತೀವ್ರಿ, ಮತ್ತೆ ಮಾತು ಬರಬಾರ್ದು ಅಂತಂದು ರೆಡಿ ಆಗಿವಿ. ಸೊ ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ನಮ್ಮ ಮನೆಯವ್ರನ್ನೂ ಹೋಗಿ ಬಾ ಅಮ್ಮ ಅಂತ ಹತ್ರ ಅಂದ್ರೆ ಅವ್ರು ಬಂದಮೇಲೆ ಹೋಗ್ಬೇಕು ಅನ್ನೋದಿತ್ತು ನನಗೆ. ಅವ್ರು ಬಂದಮೇಲೆ ಹೋಗಿ, ಇವ್ರ ಬರ್ಡೇ ಬಂತಲ್ಲ, ಅವರಿಗೆ ಬರ್ಡೇಗೆ ಹೇಳಿ, ಬರ್ತಡೇಗೆ ಹೇಳಿ, ನೆಕ್ಸ್ಟು ಅಜ್ಜಿ ಅದಾರ ನಮ್ಮ ಅತ್ತೆಯವರ ಅವ್ವ, ಅವ್ರನ್ನ ಕರ್ಕೊಂಡು ಬಂದ್ರೆ ಆಯಿತು ಅಂತ ನನ್ನ ಪ್ಲ್ಯಾನ್ ಇತ್ತು. ಬಟ್ ಆವಾಗ ನಾನು ಒಬ್ಬನೇ ಹೋಗ್ತೀನಿ, ಕರ್ಕೊಂಡು ಬರ್ತೀನಿ, ಇವಾಗ ನೀ ಹೋಗಿ ಬಾ ಅಂತಂದರು. ಹಾಗಾಗಿ ನಾವು ಹೊಂಟೀವಿ. ಸಾರಿ, ನಂಗೆ 2 ದಿನ ಲಾಗ್ ಹಾಕೋಕ್ಕಾಗಿಲ್ಲ. ನನಗೆ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಬಂದವು, ಯಾಕೆ ಲಾಗ್ ಹಾಕಿಲ್ಲ, ಏನೂ ಅಪ್ಡೇಟ ಇಲ್ಲ, ಅಟ್ಲೀಸ್ಟು ಕಮ್ಯುನಿಟಿ ಪೋಸ್ಟ್ ಒಳಗಾದರೂ ಹಾಕಬೇಕಲ್ಲ, ಏನಾಗೈತಿ ಅಂತಂದು, ಹುಷಾರಿಲ್ಲೇನೋ ಅಂತ ಕೇಳಿದ್ರಿ. ಇಲ್ಲ, ನನಗೆ ಆರಾಮದೀನಿ ನಾನು, ಬಟ್ ನಂಗೆ ಎಡಿಟ್ ಮಾಡೋಕ್ಕಾಗಿಲ್ಲ ಲಾಗ್ ಅಷ್ಟೇ, ಮತ್ತೇನಿಲ್ಲ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋವಲ್ದು. ಇವರಿಬ್ರು ಅಷ್ಟೇ ಬಾಯ್ ಮಾಡ್ತಾರೆ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಎಷ್ಟು ಚೀರಾಡ್ತಾರೆ. ಹಾಗಾಗಿ ಧ್ವನಿ ಅಂದ್ರೆ ಒಮ್ಮೊಮ್ಮೆ ಕಾಪಿರೈಟು ಪಾಪುಗಳು ಅಳೋದು ಅದು ಇತ್ತಂದ್ರೆ ಕಾಪಿರೈಟ್ ಬರುತ್ತೆ. ಸೊ ಮಾಡಿದ ವಿಡಿಯೋ ಎಲ್ಲ ವೇಸ್ಟ್ ಅಂದ್ಕೊಂಡು ನಾನು ಅವ್ರು ಮಲ್ಕೊಂಡಾಗ ವಾಯ್ಸ್ ಕೂಡಿಸ್ಬೇಕಲ್ಲ. ಇನ್ನು 2 ಕಡೆನೂ ಮಾಡತ್ತೀನಿ. ಒಂದು ಸೈಡ್ ಸಾಂಬಾರನ್ನ ಮಾಡತ್ತೀನಿ, ಒಂದು ಸೈಡ್ ಪಲ್ಯನ ಒಗ್ಗರಣೆ ಕೊಡತ್ತೀನಿ. ನಾನು ಕುಕ್ಕರ್ನಾಗ ಕುದಿಸಿದ್ರೆ ಬ್ಯಾಳಿ ಏನಾದರೂ ಕುಕ್ಕರ್ ಒಳಗೆ ಹಾಕ್ಬಿಡ್ತೀನಿ ನಾನು, ಅಲ್ಲಿ ಅದ್ರೊಳಗೆ ಸಾರು ಮಾಡಿಬಿಡ್ತೀನಿ. ಸಪೋಸ್ ಕುಕ್ಕರ್ ಒಳಗೆ ಖಾಲಿ ಇತ್ತಂದ್ರೆ, ಇಲ್ಲ ಅಂದ್ರೆ ಬೊಗಣಿ ಒಳಗೆ ಮಾಡ್ತೀನಿ. ಅಲ್ಲಿ ನಮ್ಮಮ್ಮ ಇದ್ರೊಳಗೆ ಮಾಡ್ತಿದ್ಲು, ಮಣ್ಣಿನ ಗಡಿಗೆ ಒಳಗೆ ಬ್ಯಾಳಿ ಕುದಿಸ್ತಾರೆ. ಈಗೂ ಅದ್ರ ಟೇಸ್ಟ್ ಬೇರೆ ಒಂಥರ. ಆ ಬ್ಯಾಳಿ ಆಯಿತು, ಗೆಣಸಾಯಿತು, ಏನೋ ಒಂದು ಕುದಿಸ್ತಿರ್ತಾರಲ್ಲ, ಅದ್ರ ಸ್ಮೆಲ್ಲ ಬೇರೆ. ಸೊ ಹೆವಿ ಅಂದ್ರೆ ಹೆವಿ ಟೇಸ್ಟ್ ಬರ್ತೈತಿ, ತಿನ್ನೋಕ್ಕೂ ಅಷ್ಟು ರುಚಿಯಾಗಿರುತ್ತೆ. ಗಡಿಗೆ ತೊಗೊಂಡು ಬರಬೇಕು ಅಂತ ಪ್ಲ್ಯಾನ್ ಐತಿ ನಂಗೆ, ಬಟ್ ಗ್ಯಾಸ್ ಮೇಲೆಲ್ಲ ಹೊಂದಲ್ಲದು. ಎಷ್ಟೊತ್ತಿದ್ರೂ ಒಲಿನ ಹಚ್ಚಬೇಕು. ಒಲಿ ಆದ್ರೆ ಪಾಪುಗಳು ಒಮ್ಮೊಮ್ಮೆ ಕೈ ಬಿಡಲ್ಲ. ಹಂಗಾಗಿ ಕಟ್ಟಿಗೆನೂ ಒಂದೊಂದು ಸಾರಿ ಕಟ್ಟಿಗೆ ಇರಲ್ಲ, ಅದಾವು ದಪ್ಪ ಅನ್ನೋದು ಒಡ್ಯಾರು ಯಾರೂ ಇಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿ ತರಬೇಕಂತ.
ಸೊ ನೋಡಬೇಕು. ಇನ್ನು ಮನೆಗೆ ಹೋಗ್ತೀವಲ್ಲ, ಇದಕ್ಕೆ ಹೋಗ್ತೀವಲ್ಲ ಜಾತ್ರೆಗೆ, ಅಲ್ಲಿ ಇದ್ರದ್ದು ಮನಿ ಐಟಮ್ಸ್ ಜಾಸ್ತಿ ಬಂದಿರ್ತಾವೆ. ಮನೆಗೆ ಸಾಮಾನು ಕಿಚನ್ ಇದಿರ್ತಾವಲ್ಲ, ಮಟೀರಿಯಲ್ಸ್ ಜಾಸ್ತಿ ಬಂದಿರ್ತಾವೆ. ಏನಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ಹೊಂಟೀನಿ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಏನೇನು ಅದಾವೆ ಅದನ್ನು ನೋಡಬೇಕು. ಉರುಸು ಇದು ಆ್ಯಕ್ಚುಲಿ ನಾವು ಹೋಗಾತಿದ್ದು ಉರುಸು. ಯಾರ್ಯಾರು ಹೋಗಿದ್ರಿ ಅಂತ ನಂಗೆ ಕಮೆಂಟ್ನೊಳಗೆ ಹೇಳ್ರಿ. ಹಜ್ರತ್ತದ ಉರುಸಿದ್ದು ಹೆಡಳ್ಳಿ ಒಳಗೆ ಭಾರಿ ಅಂದ್ರೆ ಭಾರಿ ಆಗುತ್ತಾ. ಇಲ್ಲಿ ಏನಂತಂದ್ರೆ ಜಾಸ್ತಿ ಸಕ್ಕರೆ ಹಂಚ್ತಾರೆ ಬೇಡ್ಕೊಂಡವರು. ನಮ್ಮ ಅತ್ತೆಯವ್ರು ಕೂಡ ಅಷ್ಟೇ. ನಮ್ಮ ಹಸ್ಬೆಂಡು ಇನ್ನೂ ಜಾಬಿಗೆ ಹೋಗಿರಲಿಲ್ಲ ಅಂತ. ಅಂದ್ರೇನು ಅವ್ರದ್ದು ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗೈತಿ, ಫಿಸಿಕಲ್ಲು ಆಗೈತಿ, ಟೆಸ್ಟು ಎಲ್ಲ ಮೆಡಿಕಲ್ಲು ಆಗೈತಿ. ಬಟ್ ಏನಂದ್ರೆ ಜಾಯ್ನಿಂಗ್ ಲೆಟ್ರ್ ಬರೋಲ್ದಾಗಿತ್ತಂತ. ಅದು ಸ್ವಲ್ಪ ಸಮ್ ಕೇಸಿಂದ ಅದು ಹೋಲ್ಡ್ ಆಗಿತ್ತಂತ. ಹಾಗಾಗಿ ಎಲ್ಲರೂ ಇವ್ರ ಜೊತೆ ಹೋದವ್ರು ಒಂದೊಂದು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದಿದ್ದರು. ಬಟ್ ಇವ್ರದ್ದು ಹೋಗೇ ಇರಲಿಲ್ಲ. ಅಂದರೆ ಇವರೆಲ್ಲ ಏನೂ ಹೇಳಕ್ಕೆ ಹೋಗಿಲ್ಲ ಎಲ್ಲಿ ನನ್ನ ಜಾಬ್ ಆಗೈತಿ ಅಂತಂದು. ಯಾವತ್ತೂ ಹೇಳ್ಕೊಂಡವ್ರಲ್ಲ. ಈವನ್ ಜಾಯ್ನಿಂಗ್ ಲೆಟ್ರ್ ಬಂದರೂ ಕೂಡ ಯಾರಿಗೂ ನಂಗೆ ಜಾಯ್ನಿಂಗ್ ಲೆಟ್ರ್ ಬಂದೈತಿ ಅಥವಾ ನಂದು BSF ಸೆಲೆಕ್ಟ್ ಆಗೈತಿ, ಆರ್ಮಿ ಆಗೈತಿ ಅಂತ ಯಾರ ಮುಂದೆ ಹೇಳ್ಕೊಂಡಿಲ್ಲ. ಯಾರೋ ಒಬ್ಬರು ಹುಡುಗ ತೊಗೊಂಡು ಬಾ ಇಲ್ಲಿ ಎದ್ರದ್ದು ಲೆಟ್ರ್ ಅಂತ ಓದಿ ಅವ್ರು ಹೇಳಿದಾಗ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಂತ ಜಾಬ್ ಆಗೈತಿ ಅಂತ. ಅಷ್ಟು ಸಿಂಪಲ್ಲು. ಯಾರಿಗೂ ಹೇಳಬೇಕು, ಯಾರಿಗೂ ಈ ಥರ ತೋರಿಸ್ಬೇಕು ಅನ್ನೋರಲ್ಲ ನಮ್ಮ ಮನೆಯವರು. ಆ ಟೈಮಲ್ಲಿ ನಮ್ಮ ಅತ್ತೆಯವರು ಎಲ್ಲರೂ ಹೋದರು, ನನ್ನ ಮಗಂದು ಯಾಕೆ ಈ ಥರ ಆಯಿತು ಅಂತ ಅಂದ್ಕೊಂಡು ಕೂತಿದ್ರಂತ. ಆವಾಗ ಬೇಡ್ಕೊಂಡಾಗ ಸಕ್ಕರೆ ಹಂಚ್ತೀನಿ ನನ್ನ ಮಗನ ತೂಕ ಅಂತಂದಾಗ ಅದು ನೋಡ್ರಿ ಎಷ್ಟು 8-9 ವರ್ಷದ ಹರಕೆ ಲಾಸ್ಟ್ ಇಯರ್ ನಾವು ತೀರಿಸಿದ್ವಿ. ಲಾಸ್ಟ್ ಇಯರ್ ಅಲ್ಲ, ಲಾಸ್ಟ್ ಇಯರ್ 2022 ತೀರಿಸಿದ್ವಿ. ಅವಾಗೂ ನಮ್ಮ ಮನೆಯವ್ರು ಬೇಡ ಇನ್ನೂ ಮುಂದೆ ಹೋಗಲಿ ಅನ್ನತ್ತಿದ್ರು. ಬೇಡ ನೀವೇನು ತೂಕ ಇರಲ್ಲ ಬಿಡ್ರಿ, ಕೊಟ್ಬಿಡ್ರಿ ಹರಕೆ 12 ವರ್ಷ ಸುಮ್ಮನೆ ಯಾಕೆ ಅಂತಂದು ಇದನ್ನು ಮಾಡಿದ್ವಿ. ಇನ್ನು ಪುಳಿಯೋಗರೆ ಮಾಡಬೇಕು ಅಂತಂದು ಪುಳಿಯೋಗರೆನ ಮಾಡಕ್ಕೊಳತ್ತೀನಿ ನಾನು. ಪುಳಿಯೋಗರೆ ಹೊಟ್ಟಿನೂ ತುಂಬುತ್ತಾ ಮತ್ತು ಟೇಸ್ಟು ಇರುತ್ತಾ. ಅಂದ್ರೆ ಪುಳಿಯೋಗರೆ ಉಂಡ್ರೆ ಮಧ್ಯಾಹ್ನ ಮತ್ತೆ ಊರಿಗೆ ಹೋಗೋ ಟೈಮ್ ಒಳಗೆ ಮತ್ತೆ ಏನಾದರೂ ಸ್ವಲ್ಪ ಬಿಸಿದು ಮಾಡಿಕೊಂಡು ತಿಂದು ಹೋದ್ರೆ ಆಗುತ್ತಾ. ಖಾಲಿ ಹೊಟ್ಟೆಲಿ ಹೋದ್ರೆ ಈಗ ಯಾವುದೋ ಊರಿಗೆ ಹೋಗ್ರಿ ನೀವು, ಜಾತ್ರೆ ಗೀತ್ರೆ ಇತ್ತು ಅಂದ್ರೆ ಸಡನ್ನಾಗಿ ಅಲ್ಲಿ ಹೋದ ತಕ್ಷಣ ಊಟ ಯಾವುದೂ ಇರೋಲ್ಲ. ಆದಷ್ಟು ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಹೋದ್ರನ ಚಲೋ. ಮಕ್ಕಳನ್ನಾಯ್ತು ಎಲ್ಲರಿಗೂ ಆಯಿತು. ಹೋದಲ್ಲಿ ಬಂದಲ್ಲೇ ನಮಗೆ ಬೇಕಾದಂಗೆ ಇರೋಕ್ಕಾಗಲ್ಲ. ಹಾಗಾಗಿ ಸೊ ಇನ್ನು ಒಂದು ಸ್ವಲ್ಪ ಖಾರ ಹಾಕ್ಕೊಳತ್ತೀನಿ ನಾನು. ಖಾರ ನೀವು ಹಾಕ್ಕೊಳ್ಳೋರು ಹಾಕ್ಕೋಬೋದು. ಇದು ಬ್ಯಾಚುಲರ್ಸಿಗೆ ಬೆಸ್ಟ್ ರೆಸಿಪಿ. ಎಣ್ಣೆ ಒಂದು ಎಣ್ಣೆ ಹಾಕಿ ಒಂದು ಸ್ವಲ್ಪ ಅದು ಪುಡಿ ಸುರುವಿ ಅನ್ನ ಕಲಿಸ್ಕೊಂಡ್ರೆ ಮುಗಿತೈತಿ. ಬಟ್ ಜಾಸ್ತಿ ಜನ ಇರೋದ್ರಿಂದ ನಾವು ಒಂದು ಸ್ವಲ್ಪ ಮೆಣಸಿಕಾಯಿ, ಕೆಂಪು ಮೆಣಸಿಕಾಯಿ, ಶೇಂಗಾ ಆಯಿತು, ಕಡ್ಲೆಕಾಳು, ಇದು ಕಡ್ಲೆಬೇಳೆ, ತೊಗರಿಬೇಳೆ, ಕಡ್ಲೆಬೇಳೆ ಇರ್ತಾವಲ್ಲ, ಕಡ್ಲೆಬೇಳೆ ಹಾಕಿದ್ರಂತೂ ಕುಟುಂಬ ಅಂತ ಟೇಸ್ಟ್ ಭಾರಿ ಆಗ್ತಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡ್ರಿ ಈ ಥರದ್ದು ರೆಸಿಪಿನ. ಚಲೋ ಏನು ದೊಡ್ಡ ರೆಸಿಪಿ ಅಲ್ಲ, ಬಟ್ ಅನ್ನ ಸಾರು ತಿಂದು ಬೇಸರ ಆದವ್ರಿಗೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ. ಹಾಗಾಗಿ ಅಷ್ಟೇ, ಮತ್ತೇನಿಲ್ಲ. ಸೊ ಇನ್ನು ಇದನ್ನು ಹಾಕಿ ಬಂದಿದ್ನಲ್ಲ ಬಾಗಲಕೋಟೆ ಟೀಚರದ್ದು ಅಪ್ಲಿಕೇಶನ್ನು. ಅವರು ಕಾಲ್ ಮಾಡಿದರು, ಈ ಥರ 8ನೇ ತಾರೀಕು ಇಂಟರ್ವ್ಯೂ ಐತಿ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ರಿ ಅಂತಂದು. ನಂಗೆ ಸಡನ್ನಾಗಿ ಶಾಕ್ ಆಗಿಬಿಡ್ತು. ಏನಪ್ಪ ನಮ್ಮ ಮಮ್ಮಿ ಇದ್ರೆ ನಾನು ಓದಾತಿದ್ನ. ನಮ್ಮ ಮಮ್ಮಿ ಇದ್ರೆ ಏನಂದ್ರು, ಇಲ್ಲ ಜೂನಿಗೆ ಕರೀತಾರಂತ, ಆರಾಮಾಗಿರು, ಟೆನ್ಷನ್ ತೊಗೋಬೇಡ, ಮೆಲ್ಕಾಸ ಓದಂದಿದ್ರು. ಹಾಗಾಗಿ ನಾನು ಆರಾಮಾಗಿ ಒಂದು ಸ್ವಲ್ಪ ಓದಾತಿದ್ನಿ, ಹಂಗೇನು ಬಿಟ್ಟಿಲ್ಲ. ಸಡನ್ನಾಗಿ ಸ್ವಲ್ಪ ಓದ್ತಿದ್ನಿ ನಾನು. ಇವಾಗ ಸಡನ್ನಾಗಿ ಕಾಲ್ ಮಾಡಿ 8ನೇ ತಾರೀಕು ಅಂದ್ರಲ್ಲ, ಅದರ ಸೈನ್ಸ್ ಸಬ್ಜೆಕ್ಟು ಎಕ್ಯುರೇಟ್ ಹೇಳಬೇಕಾಗುತ್ತೆ ಆನ್ಸರ್. ಯಾವುದು ಸುತ್ತಿ ಬಳಸಿ ಹೇಳುವಂಗಿಲ್ಲ, ಯಾಕಂದರೆ ಸುತ್ತಿ ಬಳಸಿ ಹೇಳುವಂಥ ಸಬ್ಜೆಕ್ಟು ಅಲ್ಲ ಅದು. ಹಾಗಾಗಿ ಸ್ವಲ್ಪ ಟೆನ್ಷನ್ನು. ಏನು ಮಾಡೋದಪ್ಪ ಅಂತಂದು ನಮ್ಮ ಮನೆಯವ್ರಿಗೆ ಅದನ್ನ ಅನ್ನಿ, ಟೈಮೇ ಇಲ್ಲ ರೀ, ಏನು ಮಾಡಲಿ, ಓದೇ ಇಲ್ಲ ನಾನು ಅಂತ ಅನ್ನತ್ತಿದ್ನಿ. ಆ ಟೈಮ್ ಒಳಗೆ ಇಲ್ಲ ನಾನು ಬರ್ತೀನಲ್ಲ, ಕರ್ಕೋತೀನಿ, ಒಂದಿನ ಕೂತು ಓದು, ಇವಾಗ ಒಂದು ಸ್ವಲ್ಪ ರಿಮೈಂಡ್ ಮಾಡ್ತಿರು. ಅವತ್ತು ಒಂದಿನ ಅಂದರೆ ಅವರು 7ನೇ ತಾರೀಕು ಬರ್ತಾರಲ್ಲ, ಅವತ್ತೊಂದಿನ ಪೂರ ನನ್ನ ಪಪ್ಪು ಕರ್ಕೋತೀನಿ, ನೀನು ಓದುವಂತಿ, ಏನು ಟೆನ್ಷನ್ ತೊಗೋಬೇಡಮ್ಮ ಅಂತ ಹೇಳ್ಯಾರ. ಆದ್ರೂ ಏನೋ ಒಂಥರ ಟೆನ್ಷನ್ನು ಆಗ್ಬಿಡ್ತು. ಅಂದ್ರೆ ಅದು ಎಲ್ಲೋ ಕಡೆ ಸೆಟ್ಲ್ ಆದಂಗೆ. ಅಂದರೆ ಪೂರ ಸೆಟ್ಲ್ ಅಲ್ಲ, ಗೌರ್ಮೆಂಟು ಇನ್ನೂ ಕರೆದಿಲ್ಲ, ಕರಿತೀವಿ ಅನ್ನೋ ಥರ. ಅದು ಕರೆದ್ರಂತೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಬಟ್ ಅದಕ್ಕಿಂತ ಮೊದಲು ಖಾಲಿ ಕುಂದ್ರ ಬದಲು ಎಟ್ಲೀಸ್ಟ್ ಒಂದು ಸಂಘ, ಯಾವುದೋ ಒಂದು ಸ್ಕೂಲ್ ಒಳಗೆ ವರ್ಕ್ ಮಾಡತ್ತೀವಿ ಅಂದರೆ ಎಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸರ್ ಆಗುತ್ತಾ ಅನ್ನೋದೊಂದು. ಗೌರ್ಮೆಂಟ್ ಸಿಗುತ್ತಾ ಅಂತ ಕುಂದ್ರು ತನ ಸುಮ್ಮನೆ ಯಾಕೆ ಖಾಲಿ ಇದು ಮಾಡೋದು. ಎಟ್ಲೀಸ್ಟ್ ಎಲ್ಲಾದರೂ ಹೋಗಿ ನಮ್ಮ ವಿದ್ಯೆನ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತಾ ಅನ್ನೋದು ನನ್ನ ಒಂದು ಅನಿಸಿಕೆ. ಇನ್ನು ಚಂಪುನು ಮಲ್ಕೊಂಡಾಳ ಜೋಳಿಗೆ ಒಳಗೆ. ಎಷ್ಟು ನೋಡ್ರಿ ಕಾಲು ಇಷ್ಟಿಷ್ಟು ಕ್ಯೂಟ್ ಇದಾವೆ. ಬರೀ ಡಬ್ಬ ಮಲ್ಕೋತಾವೆ ಜೋಳಿಗೆ ಒಳಗೆ. ಏನು ಭಾಳ ಅಂದ್ರೆ ಭಾಳ ಟೆನ್ಷನ್ ಇಕ್ಕಿ ಸಂಬಂಧ ನನಗೆ. ಇಷ್ಟೇ ಮೂಗೈತಿ ಮೊದಲ. ಜೋಳಿಗೆ ಒಳಗೆ ಹಾಕಕ್ಕೆ ಒಂಥರ ಭಯ ನನಗೆ.
ಇನ್ನು ಮೊನ್ನೆ ಇದನ್ನು ಚಿಪ್ಸ್ ಮಾಡಿದ್ವಲ್ಲ ಆಲೂಗಡ್ಡೆ ಚಿಪ್ಸು. ಸೊ ಅದನ್ನು ಇದ್ರೊಳಗೆ ಒಂದು ಸ್ವಲ್ಪ ಕರ್ಕೊಂಡು ತಿಂದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗುತ್ತೆ. ಸಪ್ಪನ್ ಬೇಡ, ಸೈಡ್ ಏನಾದರೂ ಸ್ನ್ಯಾಕ್ಸ್ ಇದ್ರೆ ರೈಸಿಗೆ ಮಸ್ತ್ ಆಗುತ್ತೆ ಅಂದ್ಕೊಂಡು ಫಸ್ಟು ಹೀರೆಕಾಯಿ ಬಜ್ಜಿ ಮಾಡ್ಬೇಕು ಅಂದ್ಕೊಂಡು ನಮ್ಮ ತಂಗಿ ಹೀರೆಕಾಯಿ ಬಜ್ಜಿ ಬೇಡ ಯಾಕೋ ನಂಗೆ ಇಷ್ಟ ಆಗವಲ್ದು ಅಂತಂದರು. ಹಾಗಾಗಿ ನಾ ಹೀರೆಕಾಯಿ ಬಜ್ಜಿ ಬೇಡ ಅಂದರೆ ಇದನ್ನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಮಾಡತ್ತೀನಿ. ಬಜ್ಜಿ ಅದೆಲ್ಲ ಸ್ವಲ್ಪ ಮಾರ್ನಿಂಗ್ ಅಂದ್ರೆ ಹೆವಿ ಅನ್ಸುತ್ತಾ, ಅಟ್ಲೀಸ್ಟ್ ನೈಟ್ ಮಧ್ಯಾಹ್ನ ಆದ್ರೆ ಈವ್ನಿಂಗ್ ಆದ್ರೆ ನಡೀತಾ ಅಂದ್ಕೊಂಡು ನಾನು ಈ ಥರ ಏನಿಲ್ಲ ಭಾರಿ ಅಂದ್ರೆ ಭಾರಿ ಆಗ್ತೈತಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಈ ರೆಸಿಪಿನ ನಾನು ಅರ್ಧ ವಿಡಿಯೋ ಮಾಡ್ಕೊಂಡೀನಿ, ಪೂರ ಮಾಡಿಲ್ಲ. ನಮ್ಮಮ್ಮ ಅಂದರು ಇಲ್ಲ ನಾನು ನಿನ್ನ ವಿಡಿಯೋಗೋಸ್ಕರನ ಒಂದು ಸರಿ ಮಾಡಿ ತೋರಿಸ್ತೀನಿ, ಟೆನ್ಷನ್ ತೊಗೋಬೇಡ, ಎಲ್ಲ ಆರಾಮಿರು, ಈಗ ಬರ್ಡೇ ಗಿಡ ಎಲ್ಲ ಮುಗಿಸ್ಕೊಂಡ್ರು. ಹಂಗಾಗಿ ನಾನು ಅಷ್ಟೇ ಬಂದೆ. ಫೈನಲಾಗಿ ನಮ್ಮ ಊಟ ಈ ಥರ ಇತ್ತು. ಸೊ ಇದನ್ನು ಈ ಥರ ಒಂದು ಕೆಳಗೆ ಯಾವುದೇ ಆಗಲಿ ಐಟಮ್ಸ್ ಸ್ನ್ಯಾಕ್ಸ್ ಕರೆದ್ರೆ ಒಂದು ಹಾಳಿ ಒಳಗೆ ಹಾಕ್ರಿ, ಅದರಿಂದ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ, ಎಣ್ಣೆ ಜಾಸ್ತಿ ಅನಿಸಲ್ಲ. ಸೊ ಇನ್ನು ಊಟ ಮಾಡೋಣ ಬರ್ರಿ ಎಲ್ಲರೂ. ಇವತ್ತಿನ ಲಾಗ್ ಇಷ್ಟ ಆಗಿರುತ್ತಾ. ಇನ್ನು ಒಂದಿನ ಬಿಟ್ಟು ಒಂದಿನ ಅಥವಾ 2 ಡೇಸಿಗೆ ಒಂದು ಸಾರಿ ಹಾಕ್ಬೇಕು ಅನ್ಕೊಂಡಿನಿ. ಆ್ಯಕ್ಚುಲಿ ಇದು ಇಂಟರ್ವ್ಯೂ ಮುಗಿತಾನ ಅಷ್ಟ ಸ್ವಲ್ಪ ನಂಗೆ ಇದೇ ಥರ ಸಪೋರ್ಟ್ ಮಾಡಿರಿ ಅಷ್ಟು ನಾನು ಇಷ್ಟ ಕೇಳ್ಕೊಳ್ಳೋದು, ಮತ್ತೇನಿಲ್ಲ. ಇನ್ನು ಡೈಲಿ ಲಾಗ್ ಬರ್ತಿರುತ್ತೆ. ನಮ್ಮ ಮನೆಯವ್ರು ಬಂದ್ರೆ ಅಂತೂ ನಮ್ಮ ರೋಟಿನೇ ಚೇಂಜ್ ಇರುತ್ತೆ. ಅವ್ರು ಬಂದ್ರೆ ಒಂದು ಸ್ವಲ್ಪ ವೆರೈಟೀಸ್ ಅಡುಗೆ ಇರ್ತೈತಿ. ಸೊ ಫೈನಲಿ ನಾವು ಊರಿಗೆ ಹೋಗೋಣ ಬರ್ರಿ. ಹೊಂಟ್ವಿ ಬಸ್ಸಿಗೆ. ಚಂಪುನ ಇದು ಗೀತಾ ಬಂದಾಳ ಆಂಟಿ ಮಗಳು, ನೆಕ್ಸ್ಟು ಕಾರ್ತಿಕ್ ಬಂದನ ಆಂಟಿ ಮಗ. ಇಲ್ಲಿ ಅಮಲ್ಜೇರಿ ಒಳಗೆ ನಿಂತ್ವಿ. ಎಷ್ಟು ಹಾಫ್ ಆನ್ ಅವರ್ ವೇಟ್ ಮಾಡಿದ್ವಿ. ನಮ್ಮೂರಿಂದ ಅಮಲ್ಜೇರಿಗೆ ಇಳಿದು ಆ ಕಡೆಯಿಂದ ಎಡಳಿಗೆ ಹೋಗಬೇಕು. ಚಂಪುದು ಈ ಥರ ಔಟ್ಫಿಟ್ ಐತಿ. ಇದು ಕಾಟನ್ದು ಐತಿ, ಪ್ಯೂರ್ ಕಾಟನ್. ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತ್ತಿದ್ರು ಅವರು. ಫಸ್ಟ್ ಟೈಮ್ ಹಾಕ್ಕೊಂಡ್ವಿ, ಇನ್ನು ಊರಿಗೆ ಬಂದ್ವಿ. ಫುಲ್ ಸುಸ್ತು ಅನ್ನಿಸ್ತು. ಸೊ ಹಂಗೆ ಸ್ವಲ್ಪ ಟಿವಿ ನೋಡಾತಿದ್ನಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಬಾಯ್.